ಇವತ್ತು ಈರುಳ್ಳಿ ಟೊಮಟೊ ಗೊಜ್ಜು ತೋರಿಸ್ತಾ ಇದ್ದೀನಿ. ಸಾಸಿವೆ, ಉದ್ದಿನಬೇಳೆ, ಹಿಂಗು ಸ್ವಲ್ಪ, ಹಸಿಮೆಣಸಿನ್ಕಾಯಿ 2, ಕರಿಬೇವಿನ ಸೊಪ್ಪು, 3 ಈರುಳ್ಳಿ ಹಾಕಿದ್ದೀನಿ, 2 ಟೊಮೊಟೊ, ಆಮೇಲೆ ಈರುಳ್ಳಿ. ಉಪ್ಪು ಹಾಕಿದರೆ ಬೇಗ ಬೇಯುತ್ತೆ. ಒಂಚೂರು ಉಪ್ಪು ನೋಡಿ. ಈರುಳ್ಳಿ ಆಗಿದೆ, ಟೊಮೊಟೊ ಹಾಕ್ತಾಯಿದ್ದೀನಿ ನೋಡಿ. ಆಗಿದೆ. ಇದು ಚಟ್ನಿ ಮಾಡೋ ಕಡಲೆಪಪ್ಪಿನಲ್ಲಿ ಚಿಕ್ಕ ಸ್ಪೂನಲ್ಲಿ 2 ಸ್ಪೂನ್ ಹಾಕ್ತಾಯಿದ್ದೀನಿ. ಮತ್ತು 1 ಸ್ಪೂನು ರಸಂ ಪುಡಿ, ಸ್ವಲ್ಪ ಹಸಿ ಕೊಬ್ಬರಿ ಇದ್ದರೆ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ. ಸ್ವಲ್ಪ ಬೆಲ್ಲ, ಆಮೇಲೆ 1 ಲೋಟ ನೀರು ಹಾಕ್ತಾಯಿದ್ದೆ ನೋಡಿ. ಎಲ್ಲ ಹಾಕಿದ್ದೀನಿ. ಮತ್ತು ಹೇಳ್ತಾ ಇದ್ದೀನಿ, ಸ್ಟಾರ್ಟಿಗೆ ಒಗ್ಗರಣೆ ಹಾಕ್ಕೊಳೋದು. ಈರುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕೋದು. ಚೆನ್ನಾಗಿ ಬೆಂದಾದಮೇಲೆ ಉಪ್ಪು ಮತ್ತು ಕಡಲೆಪಪ್ಪು ಪುಡಿ, ರಸಂ ಪುಡಿ ಹಾಕೋದು. ಚೆನ್ನಾಗಿ ಈ ಥರ ಹಾಕಿರೋ ಎಣ್ಣೆ ಸೈಡಲ್ಲಿ ಗೊತ್ತಾಗುತ್ತೆ. ಅವಾಗ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡ್ಕೊಳೋದು. ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ ನೋಡಿ. ಆಗಿದೆ. ಇದು ಚಪಾತಿ ಮುದ್ದೆಗಂತೂ ಹೇಳಿ ಮಾಡಿಸ್ದಂಗಿರುತ್ತೆ ಈ ಗೊಜ್ಜು.